ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಅಮೃತಧಾರೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಗೌತಮ್ ಮತ್ತು ಆನಂದ್ ಇಬ್ಬರು ಕೂಡ ಮಗಳನ್ನ ಹುಡುಕ್ಬೇಕು ಅಂತ ಹೊರಡ್ತಾರೆ. ಆನಂದ್ನ ನಿನಗೆ ಫಾಲೋ ಅಪ್ ಮಾಡೋ ಕೇಳಿದ್ದೆ ಅಲ್ವಾ, ಅದು ಎಲ್ಲಿ ತನಕ ಬಂತು ಅಂತ ಕೇಳಿದಾಗ, ಹೌದು ಗೌತಮ್, ನಾನು ಕೂಡ ಫಾಲೋ ಅಪ್ನ ಮಾಡ್ತಾ ಇದ್ದೀನಿ. ಇವಾಗ ನನಗೆ ಇನ್ಫಾರ್ಮೇಷನ್ ಬಂದಿದೆ, ಒಂದು ಹೆಣ್ಮಗು ಸಿಕ್ಕಿದೆ ಅಂತ. ಅದು ಇವಾಗ ಕನ್ಫರ್ಮ್ ಆಗಬೇಕು ಅಷ್ಟೇ ಅಂತ ಹೇಳ್ತಾ ಇರಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ಪೊಲೀಸ್ ಕೂಡ ಆನಂದ್ಗೆ ಕಾಲ್ ಮಾಡ್ತಾರೆ. ನೋಡು ಗೌತಮ್, ಇವಾಗ ಅವರೇ ಕಾಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕಾಲ್ನ ಪಿಕ್ ಮಾಡಿ ಲೌಡ್ ಸ್ಪೀಕರ್ಗೆ ಆನ್ ಮಾಡ್ತೇನೆ. ಸರ್, ನೀವು ಒಂದು ಹೆಣ್ಮಗು ಕಳೆದಿದೆ ಅಂತ ಹೇಳಿದ್ರಿ ಅಲ್ವಾ, ಆ ಕಾಡಲ್ಲಿ ಒಂದು ಹೆಣ್ಮಗು ಸಿಕ್ಕಿದೆ ಅಂತ ಗೊತ್ತಾಗಿದೆ. ನೀವು ಬೇಗನೆ ಬಂದರೆ ಇನ್ಫಾರ್ಮೇಷನ್ನ ತಿಳ್ಕೊಬೋದು ಅಂತ ಹೇಳಿದಾಗ, ಹೌದಾ, ಆಗಿದ್ರೆ ಎಲ್ಲಿಗೆ ಬರಬೇಕು ಅಂತ ಕೇಳ್ತೇನೆ. ಸರ್, ನಾನು ನಿಮಗೆ ಲೊಕೇಶನ್ನ ಕಳಿಸ್ತೀನಿ, ಬೇಗ ಅಲ್ಲಿಗೆ ಬನ್ನಿ ಅಂತ ಪೊಲೀಸ್ ಕೂಡ ಹೇಳ್ತಾನೆ. ಈ ಕಡೆ ಆನಂದ್ ಕೂಡ ಕಾರ್ನ ಡ್ರೈವ್ ಮಾಡಿಕೊಂಡು ಪೊಲೀಸ್ ಹೇಳಿರೋ ಲೊಕೇಶನ್ಗೆ ಬರ್ತಾರೆ. ಬಂದಿದ್ದ ತಕ್ಷಣ, ಸರ್, ಮಗು ಸಿಕ್ಕಿದೆ ಅಂತ ಹೇಳಿದ್ರಲ್ಲ, ಎಲ್ಲಿ ಸಿಕ್ಕಿದೆ, ಯಾವಾಗ ಸಿಕ್ಕಿದೆ ಅಂತ ಗೌತಮ್ ತುಂಬ ಗಾಬರಿಯಾಗಿ ಹೇಳ್ತಾ ಇರಬೇಕಾದ್ರೆ, ಸ್ವಲ್ಪ ಇರು ಗೆಳೆಯ ಅಂತ ಹೇಳ್ಬಿಟ್ಟು, ಸರ್ ನೀವು ಹೇಳಿ ಅಂತ ಆನಂದ್ ಹೇಳ್ತಾನೆ. ಹೌದು, ನನಗೆ ಲೋಕಲ್ ಪೊಲೀಸ್ ಸ್ಟೇಷನಿಂದ ಒಂದು ಕಾಲ್ ಬಂದಿತ್ತು, ಅಲ್ಲಿ ಯಾವುದೋ ಒಂದು ಚಿಕ್ಕ ಮಗು ಸಿಕ್ಕಿದೆ ಅಂತ. ಆ ಮಗು ಕೂಡ ನೀವು ಹೇಳೋ ವಯಸ್ಸಲ್ಲೇ ಇದೆ, ಹಾಗಾಗಿ ಒಂದ್ಸಲ ನೀವು ಯಾಕೆ ಹೋಗಿ ಆ ಮಗುನ ನೋಡಬಾರ್ದು, ಮೇ ಬಿ ಆ ಮಗು ನಿಮ್ಮದು ಕೂಡ ಆಗಿರ್ಬೋದು ಅಲ್ವಾ ಅಂತ ಹೇಳಿದಾಗ, ಅಯ್ಯೋ ಖಂಡಿತವಾಗಿ ಹೋಗಿ ನೋಡ್ತೀವಿ ಸರ್, ಎಲ್ಲಿಗೆ ಹೋಗಬೇಕು ಹೇಳಿ ಅಂತ ಆನಂದ್ ಕೇಳ್ತಾನೆ. ನೀವು ಇವಾಗ ಶಿವನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು, ಅಲ್ಲಿರೋ ಇನ್ಸ್ಪೆಕ್ಟರು ನಿಮಗೆ ಹೆಲ್ಪ್ ಮಾಡ್ತಾರೆ, ಮಗು ಎಲ್ಲಿದೆ ಅಂತಲೂ ಕೂಡ ತೋರಿಸ್ತಾರೆ ಅಂತ ಹೇಳಿದ ತಕ್ಷಣ ಗೌತಮ್ ಮತ್ತು ಆನಂದ್ ಇಬ್ಬರು ಕೂಡ ತುಂಬ ಗಾಬರಿಯಾಗಿ ಅಲ್ಲಿದ್ದ ಹೊರಡ್ತಾರೆ. ಗೆಳೆಯ, ನೀನೇನು ಹೆದರ್ಕೋಬೇಡ, ನಿನಗೆ ಒಳ್ಳೇದಾಗೆ ಆಗುತ್ತೆ, ನಿನ್ನ ಮಗಳು ಖಂಡಿತವಾಗಿಯೂ ಕೂಡ ನಿನಗೆ ಸಿಕ್ಕೇ ಸಿಗ್ತಾಳೆ ಅಂತ ಈ ಕಡೆ ಆನಂದ್ ಕೂಡ ಗೌತಮ್ಗೆ ತುಂಬಾ ಧೈರ್ಯ ಹೇಳ್ತಾ ಇರ್ತಾನೆ. ನೋಡಿದರೆ ಈ ಕಡೆ ಶಕುಂತಲಾ ಕೂಡ ಭೂಮಿಗೆ ಎಲ್ಲ ಸತ್ಯ ಗೊತ್ತಾಗಿರುತ್ತೆ ಅಲ್ವಾ, ಅವಳಿಗೆ ಸತ್ಯ ಗೊತ್ತಾಗಿ ಅವಳು ಜೀವಂತವಾಗಿದ್ದರೆ ನನಗೇನೆ ಕಷ್ಟ, ಮುಂದೊಂದು ದಿನ ಗೌತಮ್ಗೆ ಎಲ್ಲ ಸತ್ಯ ಹೇಳಿದ್ರು ಕೂಡ ಹೇಳ್ತಾಳೆ, ಅಥವಾ ನನ್ನ ಪರವಾಗಿ ಎಲ್ಲ ಸಾಕ್ಷ್ಯನೂ ಕೂಡ ಕಲೆಕ್ಟ್ ಮಾಡ್ಕೊಳ್ತಾಳೆ. ಆ ಭೂಮಿನ ಮಾತ್ರ ಸುಮ್ಮನೆ ಬಿಡಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟು ಇವಾಗ ಭೂಮಿ ಮತ್ತು ಮಗು ಇಬ್ಬರು ಕೂಡ ಆಚೆ ಹೊರಟಿರ್ತಾರೆ ಅಲ್ವಾ. ಇದೇ ಒಳ್ಳೆ ಸಮಯ, ಅವ್ರನ್ನ ಆಕ್ಸಿಡೆಂಟ್ ಮಾಡಿ ಮುಗಿಸ್ಬೇಕು ಅಂತ ಶಕುಂತಲಾ ಅಂದ್ಕೊಂಡಿರ್ತಾಳೆ. ಅದೇ ಟೈಮ್ಗೆ ಭೂಮಿ ಮತ್ತು ಮಗು ಇಬ್ಬರು ಕೂಡ ಮನೆಯಿಂದ ಹೊರಡ್ತಾರೆ. ಆದರೆ ಶಕುಂತಲಾಗೆ ಒಂದು ವಿಚಾರ ಇಲ್ಲಿ ಗೊತ್ತೇ ಆಗಿರೋದಿಲ್ಲ. ಯಾಕೆ ಅಂದರೆ ಈ ಕಡೆ ಡ್ರೈವರು ಆ್ಯಕ್ಚುಲಿ ಭೂಮಿ ಮತ್ತು ಆಕಾಶನ ಕರ್ಕೊಂಡು ಹೋಗ್ಬೇಕಾಗಿರುತ್ತೆ, ಆದರೆ ಪಾರ್ಥ ಬಂದ್ಬಿಟ್ಟು, ಬೇಡ ನಾನೇ ಅದಕ್ಕೆನ ಕರ್ಕೊಂಡು ಹೋಗ್ತೀನಿ, ಇವತ್ತು ನಾನೇ ಡ್ರೈವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಭೂಮಿಕಾನ ಪಾರ್ಥ ಕರ್ಕೊಂಡು ಹೊರಡ್ತಾನೆ. ಮೇ ಬಿ ಶಕುಂತಲಾಗೆ ಆ ವಿಚಾರ ಗೊತ್ತೇ ಇರೋದಿಲ್ಲ. ಕಾರ್ ಮನೆಯಿಂದ ಆಚೆ ಬಂದಿದ್ದ ತಕ್ಷಣ ಅದನ್ನು ಶಕುಂತಲಾ ಕೂಡ ಅಬ್ಸರ್ವ್ ಮಾಡಿಬಿಟ್ಟು ಗೌತಮ್ಗೆ ಕಾಲ್ ಮಾಡ್ತಾಳೆ. ಗೌತಮ್, ಕಾರ್ ಮನೆಯಿಂದ ಹೊರಟಾಯ್ತು, ಕೆಲಸನ ಸರಿಯಾಗಿ ಮಾಡೋಕೆ ಹೇಳು, ಯಾವುದೇ ಕಾರಣಕ್ಕೂ ಆ ಭೂಮಿ ಮಾತ್ರ ಬದುಕಬಾರ್ದು ಅಂದಿದ ತಕ್ಷಣ, ಮಾಮ್ ಇಂಥದ್ದೆಲ್ಲ ನಾನು ಎಷ್ಟು ಮಾಡಿಲ್ಲ, ನೀನೇನು ತಲೆ ಕೆಡಿಸ್ಕೋಬೇಡ, ಆ ಭೂಮಿಕ ಯಾವುದೇ ಕಾರಣಕ್ಕೂ ಮತ್ತೆ ಆ ಮನೆಗೆ ವಾಪಸ್ ಬರೋದಿಲ್ಲ, ಇವತ್ತು ಅವಳು ಭೂಮಿ ಬಿಟ್ಟು ಹೋಗೋದಂತೂ ಗ್ಯಾರಂಟಿ ಅಂತ ಹೇಳಿದ ತಕ್ಷಣ ಈ ಕಡೆ ಶಕುಂತಲಾ ಕೂಡ, ಸತ್ಯ ಗೊತ್ತಾಗಿದೆ ಅಂತ ಎಷ್ಟೆಲ್ಲ ಹಾರಾಡ್ತಾ ಇದ್ದೆ ಅಲ್ವಾ, ನೋಡು ಸತ್ಯ ತಿಳ್ಕೊಂಡಿರೋ ತಪ್ಪಿಗೆ ಇವತ್ತು ನಿನ್ನ ಜೀವನೇ ಬಲಿ ಕೊಡ್ತಾ ಇದ್ದೀನಿ. ಏ ಭಾಗ್ಯ, ಇದೆಲ್ಲ ಆಗಿದ್ದು ನಿನ್ನಿದ್ದಾನೆ ಅಂತ ಭಾಗ್ಯ ಮೇಲೆ ತುಂಬಾ ಕೋಪ ಮಾಡ್ಕೊಂಡು ಬಿಡ್ತಾಳೆ. ಅದೇ ಟೈಮ್ಗೆ ಗೌತಮ್ ಮತ್ತು ಆನಂದ್ ಇಬ್ಬರು ಕೂಡ ಇಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ ಹತ್ರ ಬಂದ್ಬಿಟ್ಟು ವಿಚಾರಿಸ್ತಾರೆ. ಸರ್, ಒಂದು ಹೆಣ್ಮಗು ಸಿಕ್ಕಿದೆ ಅಂತ ಹೇಳಿದ್ರಿ ಅಲ್ವಾ, ಆ ಮಗು ಎಲ್ಲಿ ಸಿಕ್ತು ಅಂತ ಗೊತ್ತಾಯ್ತಾ ಅಂತ ಹೇಳಿದಾಗ, ಹೌದು ಸರ್, ಕಾಡಲ್ಲಿರೋರು ಆ ಕಡೆ ಬದಿಯವರು ಕಾಡೊಳಗೆ ಹೋದಾಗ ಆ ಮಗು ಸಿಕ್ತು ಅಂತ ಹೇಳಿದರು, ಅದಕ್ಕೆ ಆ ಮಗುನ ಇವಾಗ ಆಶ್ರಮದಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿದಾಗ, ಹೌದಾ ಸರ್, ಆಗಿದ್ರೆ ಇವಾಗ ಆ ಮಗುನ ನೋಡಬೇಕು, ನಮ್ಮನ್ನು ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿದಾಗ, ಖಂಡಿತವಾಗಿಯೂ ಸರ್, ಇವಾಗಲೇ ಬೇಕಿದ್ರೆ ಆ ಮಗುನ ನೋಡ್ಬೋದು, ನನ್ನ ಜೊತೆ ಬನ್ನಿ ಅಂತ ಹೇಳ್ಬಿಟ್ಟು ಅವರು ಕೂಡ ಆಶ್ರಮಕ್ಕೆ ಕರ್ಕೊಂಡು ಬರ್ತಾರೆ. ಗೌತಮ್ ಅಂತೂ ತುಂಬಾ ಭಯ ಪಡ್ಕೊಂಡು ಓಡಾಡ್ತಾ ಇರ್ತಾನೆ. ಗೆಳೆಯ, ಧೈರ್ಯ ತಗೋ ಗೆಳೆಯ, ನಿನ್ನ ಮಗಳು ನಿನಗೆ ಸಿಕ್ಕೇ ಸಿಗ್ತಾಳೆ, ಒಂದು ಪಕ್ಷ ಇದೆ ನಿನ್ನ ಮಗಳಾದರೆ ನಿನಗಿಂತ ಜಾಸ್ತಿ ನಾನೇ ಹೆಚ್ಚಾಗಿ ಖುಷಿ ಪಡೋದು ಅಂತ ಆನಂದ್ ಹೇಳ್ತಾ ಇರಬೇಕಾದ್ರೆ, ಆ ಮಗು ಇಲ್ಲಿ ಆಶ್ರಮದಲ್ಲಿರುತ್ತೆ ಅಲ್ವಾ, ಅವರು ಕೂಡ ಆ ಮಗುನ ಎತ್ಕೊಂಡು ಬರ್ತಾರೆ. ಆ ಮಗುನ ನೋಡಿದ ತಕ್ಷಣ ಗೌತಮ್ಗಂತೂ ಅಳುನೇ ಬಂದ್ಬಿಡುತ್ತೆ. ಗೆಳೆಯ, ಇದು ನಿಜವಾಗ್ಲೂ ಕೂಡ ನಿನ್ನ ಮಗುನೇ ಗೆಳೆಯ, ನೋಡು ನಿನ್ನ ಥರನೇ ಇದೆ, ಆ ಕೆನ್ನೆ ನೋಡು, ಆ ಮೂಗು ನೋಡು, ಎಲ್ಲ ನಿನ್ನ ಥರನೇ ಇದೆ ಗೆಳೆಯ, ಇದು ನಿನ್ನ ಮಗುನೇ ಅಂತ ಹೇಳಿದ ತಕ್ಷಣ ಗೌತಮ್ ಅಂತೂ ಪಾಪನ ಹಗ್ ಮಾಡಿಕೊಂಡು ತುಂಬಾ ಅಳ್ತಾ ಇರ್ತಾನೆ. ನೋಡಿದರೆ ಪಾಪ ಈ ಕಡೆ ಭೂಮಿ ಕೂಡ ಮಗುನ ಕರ್ಕೊಂಡು ಕಾರಲ್ಲಿ ಬರ್ತಾ ಇರಬೇಕಾದ್ರೆ ಈ ಕಡೆ ಜಯದೇವ್ ಕೂಡ ಒಂದು ಲಾರಿನ ಕಳಿಸಿರ್ತಾನೆ, ಹಾಗೆ ಕಾರ್ ನಂಬರ್ ಎಲ್ಲ ಕೊಟ್ಟಿರ್ತಾನೆ. ಸೊ ಇಲ್ಲಿ ಶಕುಂತಲಾ ಮತ್ತೆ ಜಯದೇವ ಅನ್ಕೊಂಡಿರೋ ಹಾಗೆ ಭೂಮಿ ನಿಜವಾಗ್ಲೂ ಕೂಡ ಕಾರ್ ಆಕ್ಸಿಡೆಂಟಲ್ಲಿ ಸತ್ತೋಗ್ತಾಳ ಅಂತ ನೋಡಬೇಕು. ನೋಡಿದರೆ ಪಾಪ ಅದರಲ್ಲಿ ಪಾರ್ಥ, ಮಗು, ಭೂಮಿಕಾ ಮೂವರು ಕೂಡ ಇರ್ತಾರೆ. ಹಾಗಿದ್ರೆ ನಿಜವಾಗ್ಲೂ ಕೂಡ ಏನು ಟ್ವಿಸ್ಟ್ನ ಕೂಡ ಕೊಟ್ಟಿದ್ದಾರೆ ಅಂತ ನೋಡಬೇಕು. ಈ ಕಡೆ ನೋಡಿದರೆ ಗೌತಮ್
ಮಗಳು ಸಿಕ್ಕಿದಳೆ ಅನ್ನೋ ಖುಷಿಯಲ್ಲಿ ಫುಲ್ ಖುಷಿಯಾಗಿ ಮನೆಗೆ ಬರ್ತಾ ಇರ್ತಾನೆ. ಸೊ ಭೂಮಿಕಾಗೆ ಮತ್ತು ಪಾರ್ಥಗೆ ಏನಾದರೂ ಗೊತ್ತಾಗಿದೆ ಅಂದಿದ ತಕ್ಷಣ ನಿಜವಾಗ್ಲೂ ಗೌತಮ್ ಅದನ್ನು ಯಾವ ರೀತಿ ತಡ್ಕೊಳ್ತಾರೆ ಅಂತ ನೋಡಬೇಕು. ಸೊ ಇವತ್ತಿನ ಎಪಿಸೋಡ್ಗಿಂತ ನಾಳಿನ ಎಪಿಸೋಡು ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.